ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಸಮೋಸ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ವಿಡಿಯೋ ನೋಡೋದ್ರ ಮೂಲಕ ನೀವು ನಿಮ್ಮ ಮನೆಗಳಲ್ಲಿ ಬಹಳ ಸರಳವಾಗಿ ಹಾಗೆ ಬಹಳ ಚೆನ್ನಾಗಿ ನೀವು ಸಮೋಸ ಮಾಡೋದನ್ನು ಕಲ್ತ್ಕೋಬೋದು. ಹಾಗಿದ್ರೆ ಮತ್ತೆ ಆಗ್ತಡ ಈ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲೇ ಮೂಡ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನು ನೀವೇ ಮೊದಲು ಪಡಿಬೋದು. ಈಗ ಸಮೋಸ ಮಸಾಲ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಮೊದಲಿಗೆ ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ. 3/4 ಕೆಜಿಯಷ್ಟು ಆಲೂಗಡ್ಡೆನ ಬೇಯಿಸಿ ಈ ರೀತಿ ಸಿಪ್ಪೆ ತೆಗೆದು ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ, 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ 100 ml ನಷ್ಟು ವನಸ್ಪತಿ ಎಣ್ಣೆ ಅಥವಾ ಡಾಲ್ಡಾ ಅಂತ ಏನು ಕರಿತೀವಿ ಅದನ್ನು ನೀವು ತೊಗೋಬೇಕಾಗತ್ತೆ. ಅದೇ ರೀತಿಯಾಗಿ 100 ಗ್ರಾಮ್ನಷ್ಟು ಹಸಿರು ಬಟಾಣಿನ ನಾವಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀವಿ. ಜೊತೆಗೆ ನಿಮಗೆ ಸ್ವಲ್ಪ ಪುದೀನ ಸೊಪ್ಪು ಬೇಕಾಗುತ್ತೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ತೊಗೋಬೇಕಾಗುತ್ತೆ. ಇದ್ರ ಜೊತೆಗೆ ಮಸಾಲ ಪದಾರ್ಥಗಳಾದಂತಹ ಅಚ್ಚ ಖಾರದ ಪುಡಿ 1 ಟೀ ಸ್ಪೂನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು, ಓಂ ಕಾಳು 1 ಟೀ ಸ್ಪೂನಷ್ಟು, ಕಸ್ತೂರಿ ಮೆಂತ್ಯ ಸ್ವಲ್ಪ, ಧನಿಯಾ ಪುಡಿ 1 ಟೀ ಸ್ಪೂನಷ್ಟು, ಹಾಗೆ ಗರಂ ಮಸಾಲ 1 ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಸಮೋಸ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗಿದ್ರೆ ಈಗ ಸಮೋಸ ಮಾಡೋ ವಿಧಾನನ ತಿಳ್ಕೊಳ್ಳೋಣ. ಓಕೆ ವೀಕ್ಷಕರೇ, ಈಗ ನಾವಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀವಿ. ಈ ಬೌಲ್ಗೆ ಮೈದಾನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮೈದಾ ಹಾಕಿದ ನಂತರ ಈ ರೀತಿ ನೀವು ಸ್ವಲ್ಪ ಎಣ್ಣೆ ಹಾಕೋದಕ್ಕೆ ಜಾಗ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾವು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ ಇದಕ್ಕೆ ಓಂ ಕಾಳನ್ನು ಸಹ ನಾವೇನು ತೊಗೊಂಡಿದ್ವಿ ಫುಲ್ ಹಾಕಿದ್ದೀವಿ. ಈಗ ವನಸ್ಪತಿ ಎಣ್ಣೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ, 1 ಲೋಟದಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಯಾವೊಂದು ಹದಕ್ಕೆ ಕಲಿಸ್ಕೋಬೇಕು ಅನ್ನೋದು ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಈ ಮೈದಾ ಹಿಟ್ಟಿನ ಮೂಲಕ ನಾವು ಸಮೋಸ ಮಾಡೋದಕ್ಕೆ ಮೇಲ್ಗಡೆ ಕೋಟಿಂಗಾಗಿ ಏನು ಬರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಕಲಸಿ ಹಾಗೆ ಸರಿಯಾದ ರೀತಿಯಲ್ಲಿ ಉರುಟ್ಕೋಬೇಕಾಗತ್ತೆ ಅಥವಾ ಲಟ್ಟಿಸ್ಕೋಬೇಕಾಗತ್ತೆ. ಈಗ ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀವಿ. ನೀವು ಬೇಕಿದ್ರೆ ನೋಡಿಕೊಂಡು ಎಣ್ಣೆ ಅಥವಾ ನೀರನ್ನ ನಿಮ್ಮ ಇಚ್ಛಾನುಸಾರ ಹಾಕ್ಕೋಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ ತೆಳು ಆಗೋಗಿಲ್ಲ. ನೀವು ಜನರಲಾಗಿ ಈ ರೀತಿ ಚಪಾತಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀರಾ, ಆದರೆ ಇದು ಚಪಾತಿ ಹಿಟ್ಟಿಗಿಂತ ಹೆಚ್ಚಿನ ಗಟ್ಟಿನಲ್ಲಿ ಇರಬೇಕಾಗತ್ತೆ, ಅದನ್ನು ಮರಿಬೇಡಿ. ಯಾಕೆಂದರೆ ಚಪಾತಿ ನಿಮಗೆ ತುಂಬ ತೆಳುವಾದಂಥ ಲೇಯರ್ ಬರುತ್ತೆ. ನಾವಿಲ್ಲಿ ಮಾಡ್ತಾ ಇರೋದು ಸಮೋಸವಾಗಿರೋದ್ರಿಂದ ಅದು ಎಣ್ಣೆಯಲ್ಲಿ ಬೇಯಬೇಕು. ಹಾಗೆ ಒಳಗಡೆ ಇರ್ತಕ್ಕಂಥ ಆ ಪಲ್ಯ ಎಲ್ಲ ಚೆನ್ನಾಗಿ ಹಿಡಿದಿಟ್ಕೊಳ್ಳೋದಕ್ಕೋಸ್ಕರ ಅದು ಸ್ವಲ್ಪ ಥಿಕ್ನೆಸ್ಸಲ್ಲೇ ಇರಬೇಕಾಗತ್ತೆ ಮೇಲಿನ ಲೇಯರು ಪದರ. ನೀವು ಬೇಕಿದ್ರೆ ಬಟ್ಟೆನ ಬೇಕಾದ್ರೂ ಮುಚ್ಚಿಡ್ಬೋದು, ಇಲ್ಲಾಂದರೆ ಈ ರೀತಿ ಕ್ಯಾಪನ್ನು ಸಹ ಹಾಕಿ ಮುಚ್ಚಿ ಇಡ್ಬೋದು. ಈಗ ನೋಡೋದ್ರಲ್ಲ ನೀವು ಹಿಟ್ಟನ್ನು ಯಾವ ರೀತಿ ಲಟ್ಟಿಸ್ಕೊಂಡ್ವಿ ಅಂತ. ಈಗ ಅದು 10 ನಿಮಿಷಗಳ ಕಾಲ ಅದು ನೀರು ಅಥವಾ ಎಣ್ಣೆಯಲ್ಲಿ ಚೆನ್ನಾಗಿ ಬೆರಿಬೇಕಾಗತ್ತೆ. ಈ ಒಂದು ಸಮಯದಲ್ಲಿ ನಾವು ಈ ಸಮೋಸಕ್ಕೆ ಬೇಕಾದಂತಹ ಪಲ್ಯನ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆನ ಈ ರೀತಿ ಕಿವುಚ್ಕೋತಾ ಇದ್ದೀವಿ. ನೋಡಿ, ಈ ಮಟ್ಟಕ್ಕೆ ನೀವು ಕಿವುಚ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇದನ್ನು ಕೈಯಲ್ಲೇ ಮಾಡ್ಕೋಬೋದು. ನೀವು ತುಂಬ ತೀರಾ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ. ಈ ಮಟ್ಟಕ್ಕೆ ನೀವು ಕೈಯಲ್ಲಿ ಕಿವುಚ್ಕೊಂಡ್ರೆ ಸಾಕು. ನಾವಿಲ್ಲಿ ಆಲೂಗೆಡ್ಡೆನ ಚೆನ್ನಾಗಿ ಕಿವುಚ್ಕೊಂಡಾಗಿದೆ. ಈಗ ಸಮೋಸ ಒಳಗಡೆ ಬೇಕಾದಂಥ ಪಲ್ಯನ ಸಿದ್ಧ ಮಾಡ್ಕೊಳ್ಳೋಣ ಇದನ್ನು ಉಪಯೋಗಿಸಿ. ಈಗ ಸಮೋಸಗೆ ಬೇಕಾದಂಥ ಪಲ್ಯನ ಮಾಡೋದಕ್ಕೆ ನಾವಿಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈಗಿಲ್ಲಿ ಒಂದು ಬಾಣಲಿ ಇಟ್ಟು ನಾವು ಸ್ಟವ್ ಹಚ್ಕೊಂಡಿದ್ದೀವಿ. ಈಗ ನಾವು ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ. ಈಗ ಅದಕ್ಕೆ ನಾವು ಈರುಳ್ಳಿನ ಸೇರಿಸ್ತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ನೀವು ಸಹ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಕಂದು ಬಣ್ಣ ಬರಬೇಕಾಗತ್ತೆ, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಈ ಎಣ್ಣೆಯಲ್ಲಿ ಬೆಂದು ಕಂದು ಬಣ್ಣ ಬರೋದಕ್ಕೆ ಒಂದು 2 ನಿಮಿಷ ಹಿಡಿಯುತ್ತೆ. 2 ನಿಮಿಷಗಳ ಕಾಲ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ವಿ.
ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಚೆನ್ನಾಗಿ ಈರುಳ್ಳಿ ಜೊತೆ ಬೆರೆತು ಅದು ಸಹ ಫ್ರೈ ಆಗಬೇಕು. ಅದರ ಒಂದು ಹಸಿ ವಾಸನೆ ಹೋಗೋವರೆಗೂ ನೀವು ಇದನ್ನು ಹುರ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಹಸಿರು ಬಟಾಣಿನ ಸೇರಿಸ್ತಾ ಇದ್ದೀವಿ. ಇದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಈಗ ಇದಕ್ಕೆ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀವಿ. ಈಗ ಗರಂ ಮಸಾಲನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಅಚ್ಕಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈಗ ಇದಕ್ಕೆ ಕಸ್ತೂರಿ ಮೆಂತ್ಯನೂ ಸಹ ಇದೇ ಟೈಮಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಈಗ ಇದಕ್ಕೆ ಎಲ್ಲ ರೀತಿಯ ಮಸಾಲ ಪದಾರ್ಥ ಹಾಕಾಗಿದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀವಿ. ನಾವೇನು ಕಿವುಚಿ ಇಟ್ಕೊಂಡಿದ್ವಿ ಆ ಒಂದು ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀವಿ. ಈಗ ಈ ಆಲೂಗೆಡ್ಡೆನೂ ಸಹ ಈ ಮಸಾಲೆಗಳ ಜೊತೆ ಹಾಗೆ ಈರುಳ್ಳಿ ಏನು ಹುರಿದಿದ್ವಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗೆ ನಾವೇನು ಪುದೀನ ಸೊಪ್ಪು ತೊಗೊಂಡಿದ್ವಿ ಅದನ್ನು ಸಹ ಸೇರಿಸ್ತಾ ಇದ್ದೀವಿ. ಈಗ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಆಲೂಗೆಡ್ಡೆನೂ ಸಹ ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ. ಯಾಕೆಂದರೆ ಇದನ್ನ ಆಲ್ರೆಡಿ ನಾವು ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ನಿಮಗೆ ಅಷ್ಟಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು ರೀತಿ ಇದು ಒಗ್ಗರಣೆ ಹಾಕ್ಕೋತಾ ಇದ್ದೀವಿ ಅಂತಲೇ ಹೇಳ್ಬೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಬಟಾಣಿ, ಈರುಳ್ಳಿ, ನಾವು ಹಾಕ್ದಂಥ ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈಗ ಇಲ್ಲಿ ರೆಡಿ ಮಾಡ್ತಾ ಇರೋದು ಸಮೋಸ ಒಳಗಡೆ ಆಗ್ತಕ್ಕಂಥ ಪಲ್ಯನ. ನೀವು ಇದನ್ನೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವೇನು ಕಿವುಚಿಟ್ಕೊಂಡಿದ್ವಿ ಆಲೂಗೆಡ್ಡೆಗೆ ಎಲ್ಲ ಕಡೆಯೂ ಮಸಾಲ ಚೆನ್ನಾಗಿ ಹಿಡಿಬೇಕು. ಆಗಲೇ ಅದು ನಿಮಗೆ ತಿನ್ನೋದಕ್ಕೆ ಒಳ್ಳೆ ರುಚಿ ಕೊಡುತ್ತೆ. ಈಗ ಓಕೆ, ಈಗ ನಮಗೆ ಸಮೋಸ ಒಳಗಡೆ ಹಾಕ್ತಕ್ಕಂಥ ಪಲ್ಯ ಈಗ ಇಲ್ಲಿ ರೆಡಿಯಾಗಿದೆ. ಈಗ 10 ನಿಮಿಷಗಳ ಕಾಲ ನಾವೇನು ಹಿಟ್ಟನ್ನು ಕಲಸಿಟ್ಕೊಂಡಿದ್ವಿ ಅದು ಸಹ ರೆಡಿಯಾಗಿದೆ. ಈಗ ಆ ಹಿಟ್ಟನ್ನು ನಾವು ಲಟ್ಟಿಸ್ಕೋಬೇಕಾಗತ್ತೆ. ಲಟ್ಟಿಸ್ಕೊಂಡು ನಾವು ಸಮೋಸಾಗೆ ಯಾವ ರೀತಿ ಬೇಕೋ ಆ ಒಂದು ಪದರದ ರೀತಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅಂತ ಮುಂದೆ ವಿಡಿಯೋ ನೋಡೋರಂತೆ. ಓಕೆ, ಈಗ ಹಿಟ್ಟು 10 ನಿಮಿಷಗಳ ಕಾಲ ಚೆನ್ನಾಗಿ ನೆಂದಾಗಿದೆ. ಈಗ ನಾವು ಸಮೋಸಾಗೆ ಮಾಡೋದಕ್ಕೆ ಬೇಕಾದಂಥ ಆಕಾರಕ್ಕೋಸ್ಕರ ನಾವಿಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀವಿ. ಆ ಉಂಡೆ ಮಾಡ್ಕೊಂಡು ಆಮೇಲೆ ಲಟ್ಟಿಸ್ಕೋಬೇಕಾಗತ್ತೆ. ಒಂದೊಂದೇ ಉಂಡೆ ನಾವಿಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಒಂದೇ ರೀತಿಯಾದಂಥ ಪ್ರಮಾಣದಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರಲ್ಲ, ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಎಲ್ಲನೂ ಒಂದೇ ಸೈಜ್ ಇರಬೇಕು. ಆಮೇಲೆ ಉಳ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ನಾವೇನು ಹಿಟ್ಟನ್ನೆಲ್ಲ 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ವಿ. ಈಗಿದು ಮತ್ತಷ್ಟು ಸ್ವಲ್ಪ ಗಟ್ಟಿಯಾಗಿದೆ. ಯಾಕೆಂದರೆ ಖಂಡಿತ ನಮಗೆ ಸ್ವಲ್ಪ ಗಟ್ಟಿ ಬೇಕು, ಮೇಲ್ಪದರ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋದಕ್ಕೋಸ್ಕರ. ಉಂಡೆನ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ವಿ. ಈಗ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀವು ಚಪಾತಿ ಆಕಾರಕ್ಕೆ ನೀವು ಲಟ್ಟಿಸ್ಕೋಬೇಕಾಗತ್ತೆ. ಸ್ವಲ್ಪ ಉದ್ದ ಬರಬೇಕು ಒಂದು ಸೈಡು. ನೋಡ್ತಾ ಇದ್ರಲ್ಲ, ಈ ರೀತಿ ನೀವು ಸಹ ಉದ್ದಕ್ಕೆ ಲಟ್ಟಿಸ್ಕೋಬೇಕಾಗತ್ತೆ. ಈಗ ಇದನ್ನು ಮಧ್ಯಕ್ಕೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚಾಕುನಲ್ಲಿ ಈ ರೀತಿ ಎಳ್ಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ಓಕೆ ವೀಕ್ಷಕರೇ, ನಾವು ಹುರುಟಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ನೀವು ನೋಡಿದ್ರಿ. ಈಗ ಅದರಲ್ಲಿ ಒಂದು ಪೀಸ್ನ ನಾವು ತೊಗೊಂಡಿದ್ದೀವಿ. ಈಗ ಇದಕ್ಕೆ ಕಾರ್ನರಲ್ಲಿ ನೀವು ನೀರನ್ನ ಸವರ್ಕೋಬೇಕಾಗತ್ತೆ. ಈಗ ಇಲ್ಲಿ ಕಾರ್ನರಲ್ಲಿ ನೀರನ್ನ ಸವರ್ಕೊಳ್ತಾ ಇದ್ದೀವಿ. ತದನಂತರ ನಿಧಾನಕ್ಕೆ ಈ ರೀತಿಯಾಗಿ ಮಡ್ಚ್ಕೊಂಡು ನೀವು ಈ ಶೇಪ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ನೀವೆಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ನೀವು ಶೇಪ್ಗೆ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಈ ಗ್ಯಾಪಲ್ಲಿ ನಾವು ಆಲೂಗೆಡ್ಡೆ ಪಲ್ಯನ ತುಂಬಬೇಕಾಗತ್ತೆ. ಈಗ ಇಲ್ಲಿ ಆಲೂಗೆಡ್ಡೆ ಪಲ್ಯನ ಹಾಕ್ತಾ ಇದ್ದೀವಿ, ನೋಡ್ತಾ ಇದ್ರಲ್ಲ. ಈಗ ಮತ್ತೆ ಕಾರ್ನರ್ ಏನು ಕಾಣ್ತಾ ಇದೆಯಲ್ಲ, ಆ ಕಾರ್ನರಲ್ಲಿ ನಾವು ಮತ್ತೆ ನೀರನ್ನ ಸವರ್ಕೊಂಡು ಇದನ್ನು ಕಂಪ್ಲೀಟಾಗಿ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀರನ್ನ ಕಾರ್ನರಲ್ಲಿ ಸವರ್ಕೋಬೇಕಾಗತ್ತೆ. ಸವರ್ಕೊಂಡು ಈ ರೀತಿಯಾಗಿ ಮಡ್ಚ್ಕೊಂಡು ಕಂಪ್ಲೀಟಾಗಿ ಪ್ಯಾಕ್ ಮಾಡಬೇಕಾಗತ್ತೆ. ಈ ರೀತಿ ಸಮೋಸಾಗೆ ಬೇಕಾದಂಥ ಆಕಾರ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನೆಲ್ಲ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗತ್ತೆ. ಡೀಪ್ ಫ್ರೈ ಮಾಡಿದ್ರೆ ನಿಮಗೆ ಬಿಸಿ ಬಿಸಿಯಾದಂಥ ಸಮೋಸ ರೆಡಿ ಆಗುತ್ತೆ.
ನಾವೆಲ್ಲನೂ ಈ ರೀತಿ ಮಾಡಿ ಜೋಡಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಡೀಪ್ ಫ್ರೈ ಯಾವ ರೀತಿ ಮಾಡೋದು, ಯಾವ ಒಂದು ಮಟ್ಟದವರೆಗೂ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ಅಂತ ಮುಂದೆ ತಿಳಿಸ್ಕೊಡ್ತೀವಿ. ಹಾಗೆ ವಿಡಿಯೋ ನೋಡ್ತಾ ಇರಿ. ಡೀಪ್ ಫ್ರೈ ಮಾಡೋದಕ್ಕೆ ನಾವಿಲ್ಲಿ ಒಂದು ಬಾಣಲಿ ಇಟ್ಟಿದ್ದೀವಿ. ಬಾಣಲಿ ಸ್ವಲ್ಪ ಬಿಸಿ ಆಗಬೇಕು. ಬಿಸಿಯಾಗಿ ಅದರಲ್ಲಿರ್ತಕ್ಕಂಥ ನೀರೆಲ್ಲ ಇಂಗಬೇಕು. ತದನಂತರ ನಾವು ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಈಗ ನೀರೆಲ್ಲ ಹಿಂಗಾಗಿದೆ. ಈಗ ನಾವು ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಎಣ್ಣೆನ ಆದಷ್ಟು ಬಾಣಲಿ ತುಂಬ ಹಾಕ್ಕೊಳ್ಳಿ, ಯಾಕೆಂದರೆ ಸಮೋಸ ದಪ್ಪ ಇರೋದ್ರಿಂದ ನಿಮ್ಗೆ ಚೆನ್ನಾಗಿ ಎಣ್ಣೆಯಲ್ಲಿ ಮುಳುಗಿ ಚೆನ್ನಾಗಿ ಎಲ್ಲ ಕಡೆ ಬೇಯಬೇಕಾಗತ್ತೆ. ನಾವಿಲ್ಲಿ ಹೆಚ್ಚಾಗಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಈಗ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ ನಂತರನೇ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನೋಡಿ, ಈ ರೀತಿ ಚೆನ್ನಾಗಿ ಚಿಟಪಟ ಅಂದರೆ ನಿಮಗೆ ಎಣ್ಣೆ ಕಾದಿದೆ ಅಂತ ಅರ್ಥ. ಯಾಕೆಂದರೆ ನೀವು ಎಣ್ಣೆ ಸರಿಯಾಗಿ ಕಾಯಿಸಿ ನೀವು ಹಾಕಲಿಲ್ಲ ಅಂತಂದರೆ ಸಮೋಸ ಚೆನ್ನಾಗಿ ಬರೋಲ್ಲ. ಅದಕ್ಕೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದೊಂದೇ ಸಮೋಸನ ನಾವು ಎಣ್ಣೆಲಿ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀವು ಸಹ ನೀವು ಎಷ್ಟು ದೊಡ್ಡ ಬಾಣಲಿ ತೊಗೋತೀರೋ ಅಥವಾ ಎಷ್ಟು ಚಿಕ್ಕ ಬಾಣಲಿ ತೊಗೋತೀರೋ ಅದ್ರ ಪ್ರಕಾರವಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಹಾಕಿ, ಎಲ್ಲ ಒಟ್ಟಿಗೆ ಹಾಕಕ್ಕೆ ಹೋಗ್ಬೇಡಿ. ಇವೆಲ್ಲ ಚೆನ್ನಾಗಿ ಎಣ್ಣೆಲಿ ಮುಳುಗಬೇಕು, ಹಾಗೆ ಫ್ರೀಯಾಗಿ ಬೇಯಬೇಕು. ನೀವೆಲ್ಲ ಸಮೋಸ ತಿಂದಿರ್ತೀರ, ನಿಮ್ಗೆ ಗೊತ್ತಾಗುತ್ತೆ ಸಮೋಸ ಯಾವ ಬಣ್ಣದಲ್ಲಿರುತ್ತೆ ಅಂತ. ಆ ಬಣ್ಣ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇದ್ರಲ್ಲ, ನಾವು ಎಣ್ಣೆಗೆ ಹಾಕಿ ಚೆನ್ನಾಗಿ ಹಾಗೆ ಬೇಯೋದಕ್ಕೆ ನಾವು ಬಿಡ್ತಾ ಇದ್ದೀವಿ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಜಾಲರಿಯಿಂದ ಎತ್ತೋದಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಏನು ನಾವು ಅಂಟಿಸಿದ್ವಿ ಅದೆಲ್ಲ ಚೆನ್ನಾಗಿ ಬೆಂದು ಒಂದಕ್ಕೊಂದು ಅಂಟ್ಕೋಬೇಕಾಗತ್ತೆ. ತದನಂತರ ನಾವು ಅದನ್ನು ತಿರುಗಿಸ್ಕೋಬೇಕಾಗತ್ತೆ. ಆದ ಕಾರಣ ಸ್ವಲ್ಪ ಹೊತ್ತು ಹಾಗೆ ಬೇಯೋದಕ್ಕೆ ನೀವು ಬಿಟ್ಬಿಡಿ. ಜನರಲಾಗಿ ಸಮೋಸ ಎಲ್ಲ ನಿಮಗೆ 5 ನಿಮಿಷದಲ್ಲೇ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ. ಯಾಕೆಂದರೆ ಅದೆಲ್ಲ ದೊಡ್ಡ ಊರಿನಲ್ಲಿ ದೊಡ್ಡ ಬಾಣಲಿಲಿ ಮಾಡ್ತಾರೆ. ನಾವು ಮನೇಲಿ ಮಾಡೋದ್ರಿಂದ ಉರಿ ಅಷ್ಟು ಹೆಚ್ಚಿರಲ್ಲ, ಹಾಗೆ ಎಣ್ಣೆನೂ ಆ ಮಟ್ಟಕ್ಕೆ ಕಾದಿರಲ್ಲ. ಒಂದು 10 ನಿಮಿಷಗಳ ಕಾಲ ತೊಗೋಬೋದು. ಖಂಡಿತ ನೀವು ತಾಳ್ಮೆಯಿಂದ ಇದನ್ನು ಬೇಯಿಸ್ಕೋಬೇಕಾಗತ್ತೆ, ಮರಿಬೇಡಿ. ಈಗ ಸಮೋಸ ಒಂದು 5 ನಿಮಿಷಕ್ಕೂ ಹೆಚ್ಚು ಕಾಲ ಬೆಂದಾಗಿದೆ. ಈಗ ನಾವಿಲ್ಲಿ ಸ್ವಲ್ಪನೇ ತಿರ್ಸ್ಕೊಳ್ತಾ ಇದ್ದೀವಿ. ಇದು ಬೆಂದ ನಂತರ ಬಾದಾಮಿ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಸ್ವಲ್ಪನೇ ನಿಮಗೆ ಕಂದು ಬಣ್ಣ ಅಥವಾ ಬಾದಾಮಿ ಬಣ್ಣ ಬರ್ತಾ ಇದೆ. ಇನ್ನೂ ಬೇಯಬೇಕು. ಪೂರ್ಣ ಬೆಂದ ನಂತರ ಯಾವ ರೀತಿ ಬಣ್ಣ ಬಂದಿರುತ್ತೆ ಅನ್ನೋದನ್ನು ತೋರಿಸ್ತೀವಿ. ಸಮೋಸ ಸಂಪೂರ್ಣವಾಗಿ ಎಣ್ಣೆಯಲ್ಲಿ ಬೆಂದಿದೆ. ಕಂದು ಬಣ್ಣ ಅಥವಾ ಬಾದಾಮಿ ಬಣ್ಣ ಬಂದಿದೆ. ಈಗ ಇದನ್ನೆಲ್ಲ ನಾವು ಎಣ್ಣೆಯಿಂದ ಹೊರ ತೆಗಿಬೇಕಾಗುತ್ತೆ. ಈ ಮಟ್ಟದವರೆಗೂ ನೀವು ಸಹ ಮಾಡೋದಾದ್ರೆ ಬೇಯಿಸ್ಕೋಬೇಕಾಗುತ್ತೆ. ಇದನ್ನೆಲ್ಲ ಎಣ್ಣೆಯಿಂದ ಹೊರ ತೆಗೆದ ತಕ್ಷಣ ನಾವೊಂದು ಜಾಲರಿಲಿ ಹಾಕೋಣ. ಅದ್ರ ಮೂಲಕ ಅದರಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಫಿಲ್ಟರ್ ಆಗುತ್ತೆ. ಈಗ ಇದನ್ನು ಬೆಂದಾಗಿದೆ, ತೆಗಿಯೋಣ. ವಾವ್, ಸವಿಯಲು ಬಿಸಿ ಬಿಸಿಯಾದಂತಹ ಸಮೋಸ ರೆಡಿಯಾಗಿದೆ. ಬಹಳ ಸೊಗಸಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ ಸಮೋಸನ, ಬಹಳ ಚೆನ್ನಾಗಿರುತ್ತೆ. ನಾವು ಎಲ್ಲ ರೀತಿಯಾದಂಥ ಅಡುಗೆನೂ ಕಲಿಬೇಕು. ಇದೆಲ್ಲ ನಿಮಗೊಂದು ನಿಜವಾಗ್ಲೂ ಅವಕಾಶ. ಖಂಡಿತ ಕಲಿತು ಒಂದು ಸತಿ ಟ್ರೈ ಮಾಡಿ. ನಿಮ್ಗೇನೂ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ಬಾರ್ದು, ಎಲ್ಲನೂ ಗೊತ್ತಿರಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಖಂಡಿತ ಇದೇ ರೀತಿ ಅಂತ ಇನ್ನೂ ಒಳ್ಳೊಳ್ಳೆ ರೆಸಿಪಿನ ನಮ್ಮ ಭಾಗ್ಯ ಟಿವಿ ಚಾನಲ್ ಮೂಲಕ ತೋರಿಸ್ತಾ ಇದ್ದೀವಿ. ಹಾಗಿದ್ರೆ ಇವತ್ತು ನಾವು ಮಾಡಿದಂಥ ಈ ಒಂದು ಸಮೋಸ ನಿಮಗೆ ಇಷ್ಟ ಆಗಿದೆ ಅಲ್ವಾ ಸ್ನೇಹಿತರೆ? ಅದೇ ರೀತಿಯಾಗಿ ನೀವು ಸಹ ನಿಮ್ಮ ಮನೇಲಿ ಸಮೋಸನ ಮಾಡಿ ತಿಂತೀರ ಅಂತಲೂ ನಮಗೆ ಗೊತ್ತು. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಖಂಡಿತ ಒಂದು ಲೈಕ್ನ ಕೊಡಲೇಬೇಕು. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲೇಬೇಕು. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಖಂಡಿತ ಇನ್ನೂ 10 ಜನ ಈ ವಿಡಿಯೋ ನೋಡಿ ಕಲಿಬೇಕು ಅನ್ನೋದಷ್ಟೇ ನಮ್ಮ ಆಸೆ. ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ನಾವು ಬರ್ತೀವಿ. ಓಕೆ ವೀಕ್ಷಕರೇ, ನಮಗೆ ಸಮೋಸಕ್ಕೆ ಬೇಕಾದಂತಹ ಹಸಿರು ಅಥವಾ ಖಾರ ಚಟ್ನಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡ್ಕೊಳ್ಳಿ. ಇದು ಒಂದು ಅಂದಾಜು ಮೇಲೆ ಅಷ್ಟೇ. ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ, ಹಾಗೆ ಪುದೀನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀವಿ, ಹಾಗೆ ಹಸಿಮೆಣಸಿನ್ಕಾಯಿ ಒಂದು 7ರಿಂದ 8 ತೊಗೊಂಡಿದ್ದೀವಿ. ಒಂದು ಬೌಲಲ್ಲಿ ಇಷ್ಟು ಹುರಿಗಡಲೆ ತೊಗೊಂಡಿದ್ದೀವಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಇದನ್ನೆಲ್ಲ ನೀವು ಮಿಕ್ಸಿಗೆ ಹಾಕ್ಕೊಂಡು ತೀರಾ ತೆಳ್ಳಗೂ ಅಲ್ಲದೆ ತೀರಾ ಗಟ್ಟಿಗೂ ಅಲ್ಲದೆ ಒಂದು ಹದಕ್ಕೆ ನೀವು ಮಾಡಿಕೊಂಡ್ರೆ ಸಮೋಸಕ್ಕೆ ಬೇಕಾದಂಥ ಚಟ್ನಿನೂ ಸಹ ರೆಡಿ ಆಗುತ್ತೆ. ಬನ್ನಿ ಇದನ್ನ ಮಿಕ್ಸಿ ಮಾಡಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀವಿ. ನಾವಿಲ್ಲಿ ಸಮೋಸಕ್ಕೆ ಬೇಕಾದಂಥ ಖಾರ ಚಟ್ನಿನೂ ಸಹ ರೆಡಿ ಮಾಡ್ಕೊಂಡಿದ್ದೀವಿ.